ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಭಾಳ ದಿವಸ ಆದ್ಕೊಳ್ಳೆ ವ್ಲಾಗ್ ಮಾಡತ್ತೀನಿ. ಜನವರಿದಾಗ ಮಾಡಿದ ವ್ಲಾಗ್ ಹೊಳ್ಳಿ ಈಗ ಜುಲೈ 19 ಇವತ್ತು. ಜನವರಿ 4ಕ್ಕೆ ಮಾಡಿದ್ದೆ. ಯಾವಾಗಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ. ಅದ ಲಾಸ್ಟ್ ವ್ಲಾಗ್ ಆಗಿತ್ತು. ಯಾಕಪ್ಪ ಅಂದ್ರೆ ಎಲ್ಲೂ ಹೋಗಿಲ್ಲ, ಏನು ಮಾಡೋಕ್ಕಾಗಿಲ್ಲ ಅದ್ರ ಸಂಬಂಧ. ಸೊ ಈಗ ಎಲ್ಲೋ ಒಂದು ಕಡೆ ಹೊಂಟೀವಿ. ಮತ್ತು ನಾನು ನಮ್ಮ ದೋಸ್ತ್ ಇಬ್ಬರು ಕೂಡಿ ಸೊ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಮುಂದೆ ತೋರಿಸ್ತೀನಿ. ಕರೆಕ್ಟ್ ಹೋಗಿ ಗಾರ್ಡನ್ ಶಿಪ್. ಸೊ ಇಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡೀನಿ. ಇನ್ನು ಏನೇನು ಹಾಕೋಬೇಕಂದ್ರೆ ಬ್ರಷ್ ಮತ್ತು ಸೋಪ್ ಹಾಕೋಬೇಕು. ಸೊ ಬರ್ರಿ ಹಾಕೊಂಡು ಮುಂದೆ ಏನೆಲ್ಲ ಏನೇನು ಮಾಡ್ತಿರ್ತೆಲ್ಲ ತೋರಿಸ್ತೀನಿ ಅಂತ. ಸೊ ಬರ್ರಿ. ಇದು ಸೆಂಟ್ ಬೇಕಿದೆ, ಜಾಕ ಮಾಡ್ತೀವಿ ಆದ್ರೂ ಬೇಕಾ ಹುಡುಗ್ಯಾರ ಇದು ಮಾಡ್ಬೇಕಲ್ಲ, ಇಂಪ್ರೆಸ್ ಮಾಡ್ಬೇಕಲ್ಲ. ಹಾಕೋ ನಿನ್ನ ಅವನು ತಗೋಬೇಕು. ಸೊ ಬರ್ರಿ ಮುಂದೆ ತೋರಿಸಿದ ನಿಮಗೆ. ಈಗ ಟೈಮ್ ಆಗೈತಿ 11 ಗಂಟೆ ಆಗೈತಿ. ಇಲ್ಲಿಂತ್ರ ನಾನು 1:15 ಬಿಡ್ಬೇಕಾಗ್ತೈತಿ. 1:15 ಬಿಡ್ಬೇಕು. ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಮುಂದೆಲ್ಲ ತೋರಿಸ್ತೀನತ್ತ. ಸೊ ಅಪ್ಡೇಟ್ ಆಗಿರ್ರಿ. ಹಂಗೆ ಚೊಕ್ಕ ರೆಡಿ ಆಗೀನಿ. ಚೊಕ್ಕ ರೆಡಿ ಏನಿಲ್ಲ, ಸಾದಾ ಟಿ ಶರ್ಟ್ ಸಾದಾ ನೈಟ್ ಪ್ಯಾಂಟ್ ಹಾಕೊಂಡಿನಿ. ಹೋಗ್ಬರ್ತೀನಿ ಬೇನ, ಟಾಟಾ. ಸರಿ ನೋಡ್ರಿ ಬೈ, ಹೋಗುನು. ಅಲ್ಲೊಂದು ಅಲ್ಲದಾವು ಚಪ್ಪಲ್ ಹಾಕೊಂಡು. ನಮ್ದು ಊರತ್ವ ಸಿಮಿಕೆರೆ ಅಂತೇಳಿ, ಇದು ನಮ್ಮೂರ ಕನ್ನಡ ಶಾಲೆ ರೀ. ಅದು ನಮ್ಮ ಮನೆಗೆ ಬರ್ಬೇಕಂದ್ರೆ ಹಿಂಗೆ ಕನ್ನಡ ಶಾಲೆ ಐತಿ. ಕನ್ನಡ ಶಾಲೆಯಿಂದ ಸ್ಟ್ರೇಟ್ ಬಂದ್ರೆ ನಮ್ಮ ಮನೆ ಸಿಗ್ತೈತೆ ನಿಮಗೆ. ಈಗ ನಾನು ಗದ್ದನ ಕೆರೆ ಕ್ರಾಸಿಗೂ ಹತ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಬಸ್ ತರ್ಬೋದಿಲ್ಲ, ಆಟೋ ಹುಡಿಕಲ್ಲ, ಆಟೋ ಬರ್ತೈತಿ. ಆಟೋ ಹತ್ತಿ ಗದ್ದನ ಕೆರೆ ಕ್ರಾಸಿಗೆ ಹೋಗ್ಬೇಕು. ಹೋಗಿ ಮುಂದೆ ಡೆಸ್ಟಿನಿ ಬಸ್ಸಿಗೆ ಹೋಗ್ಬೇಕು. ಸೊ ಹೋಗಿ ಬರ್ರಿ. ಇದೆ ನೋಡ್ರಿ ಕನ್ನಡ ಶಾಲೆ. ಗದ್ದನ ಕೆರೆ ಕ್ರಾಸಿಗೆ ಬಂದೀನಿ. ಬಂದೀಗ ಬಿಜಾಪುರ ಬಸ್ಸಿಗೆ ಹತ್ಬೇಕು ನಾನು. ಸೊ ಬಿಜಾಪುರದಿಂದ ಮುಂದೆ ಟ್ರೈನ್ ಐತಿ. ಸೊ ಬರ್ರಿ ಬಿಜಾಪುರಕ್ಕೆ ಹೋಗಿ ಮುಂದೆ ಸಿಗ್ತೀನಿ ಅಂತ. ನಮ್ಮ ದೋಸ್ತ ಗಿಳಿ ಕ್ರಾಸಿಗೆ ಹತ್ತವ್ರ. ನಾವು ಅವನ ಹೆಸರು ಅಲ್ಲೇ ಮುಂದೆ ಹೇಳ್ತೀವಿ ನಾವು ಬಂದ ಕೂಡ. ಸೊ ಬರ್ರಿ ಬಿಜಾಪುರ ಬಸ್ ವೇಟ್ ಮಾಡಿ ಹತ್ತು ಅದಕ್ಕೆ. ಬಂದು ನೋಡ್ರಿ ಬ್ಯೂಟಿ ನಮ್ಮ ಸಿರ್ಸು ನಾನು ಇಬ್ರು ಕೂಡ ಹೊಂಟಿ ಈಗ. ಏನ ಸೊ ಗೈಸ್, ಬಿಜಾಪುರ ರೈಲ್ವೆ ಸ್ಟೇಷನ್ಗೆ ಈಗ ಬಂದೀವಿ. ಬಂದು ಈಗ 4 ಗಂಟೆಗೆ ಐತೆ ನಮ್ಮ ಟ್ರೈನ್. 4 ಗಂಟೆಗೆ 4:15 ಬರ್ತೈತಿ ಸೋಲಾಪುರ ಟ್ರೈನ್. ಸೋಲಾಪುರಕ್ಕೆ ಹೋಗೋದು ಈಗ. ಸೋಲಾಪುರ ಅಂತ ಮುಂದೆ ನಿಮಗೆ ತೋರಿಸ್ತೀವಿ. ಬರ್ರಿ ಟಿಕೆಟ್ ತೊಗೊಂಡು ಇನ್ನು ಟ್ರೈನಿಗೆ ಕಾಯ್ದ ಹೋಗೋಣ. ನಮ್ಮ ಟ್ರೈನ್ ಬಂತು, ಬರತೈತಿ. ಸೊ ಭಾಳ ರಶ್ ಭಾಳ ಐತಿ. ಗಾಡಿ ಇಲ್ಲೈತಿ ಮತ್ತು ಗಾಡಿ ಭಾಳ ರಶ್ ಐತಿ. ನೋಡೋಣ ಡೇಟ್ ಹೇಳೋದ. ಡೇಟ್ ಅಂದ್ರೆ ಡೌಟ್ ಒಳಗೆ ಮಾತಿಲ್ಲ. ಟ್ರೈನ್ ಐತಿ. ಸೊ ಹೋಗೋಣ ಬರ್ರಿ. ಈಗ ಸೋಲಾಪುರ ಜಂಕ್ಷನ್ ಬಂದು ಹೇಳಿದೀವಿ. ಡ್ಯೂಟಿ ಅದಾನ ಇಲ್ಲಿ. ಸೊ ಹೊರಗೆ ಸ್ವಲ್ಪ ಏನಾರೇ ತಿಂದ ಚಾ ಕೊಡೋದು. 9 ಗಂಟೆಗೆ ಐತಿ ಎಲ್ಲಿ ಟ್ರೈನ್. ರಾಜ್ಕೋಟ್ಗೆ ಹೋಗ್ಬೇಕು. ಸೊ ರಾಜ್ಕೋಟ್ ಟ್ರೈನ್ 9 ಗಂಟೆಗೆ ಐತಿ. ಸೊ ಹೊರಗೆ ಬರೋಣ. ಹೊರಗೆ ಹೋಗಿ ಬರ್ರಿ. ಟೈಮ್ 8 ಗಂಟೆ ಆಗೈತಿ. 9 ಗಂಟೆಗೆ ಟ್ರೈನ್ ಐತಿ ಅಂತಿ. ಎಲ್ಲಿಂದ್ರ ಸೋಲಾಪುರ ಹತ್ರ ಸೀದಾ ರಾಜ್ಕೋಟ. ಎಲ್ಲಿ ಹೊಂಟಿವಪ್ಪ ಅಂದ್ರೆ ಗುಜರಾತ್ ಹೊಂಟೀವಿ. ಅದ್ರ ಸಂಬಂಧ ಅಂದ್ರೆ ಸೋಮನಾಥೇಶ್ವರ, ನಾಗೇಶ್ವರ ನೋಡಾಕ ಜ್ಯೋತಿರ್ಲಿಂಗಗಳು. ಸೊ ಅಲ್ಲಿ ಹೊಂಟೀವಿ. ನೋಡೋಣ ಏನಾಕೈತಿ ಮುಂದೆ. ಲೆಟ್ರ್ ಹೋಗು. ನಮ್ಮ ಬ್ಯೂಟಿ ಇದನ್ನು ಚೆಕ್ ಮಾಡತ್ತಾನ ಎಲ್ಲಿ ಐತಪ್ಪ ಟ್ರೈನ್ ಅಂತ ಹೇಳಿ. ಕಲಬುರ್ಗಿ ದಾಟೈತಿ ಈಗ. ಅದು ಇನ್ನೊಂದು ತಾಸು ಇಲ್ಲಿಂತ್ರ ಅಲ್ಲಿಂತ್ರ ಬರಾಕ. ಲೆಟ್ರ್ ಹೋಗು. ಸೋಮನಾಥ್ ನಂತರ ಇನ್ನು ಭಾಳ ದೂರ ಇಲ್ಲ. ಸೋಮನಾಥ್ ವೇರಾವಲ್ ಜಂಕ್ಷನ್ ಹತ್ತೈತಿ, ಅಲ್ಲಿ ಇಳಿದೀವಿ ಈಗ. ಸೊ ಈಗ ಟ್ರೈನ್ ಬಂತು ಇಲ್ಲಿ.
ಕತ್ತಲ್ದಾಗ ಕಾಣ್ಸತ್ತಿನೋ ಎಲ್ಲ ಗೊತ್ತಿಲ್ಲ. ಸೊ ರೇಸಿಸಮ್ ಮಾಡೋದಿಲ್ರಿ ನಾ ಬ್ಲ್ಯಾಕ್ ಅದೇನು ಒಪ್ಕೋತೀನಿ. ಮುಂದೆ ಕತ್ತಲ್ದಾಗ ಕಾಣಿಸೋದಿಲ್ಲ ನಾನು. ಸೊ ಬರ್ರಿ ವೇರಾವಲ್ ಜಂಕ್ಷನ್ ಕೇಳಿದೀವಿ. ಇನ್ನು ವೇರಾವಲ್ ನಿಂತ್ರ ನಂದು ಫೋನ್ದಾಗ ಚಾರ್ಜ್ ಇಲ್ಲ. ಸೊ ಸೀದಾ ಒಂದು ಡಾರ್ಮೆಟ್ರಿ ರೂಮರ ಹುಡುಕಿ ಪದ್ಧತಿ ಊಟ ಗೀಟ ಮಾಡಿ ಮುಕ್ಕೊಂಡು ನಾಳೆ ಮುಂಜಾನೆ ತೋರಿಸ್ತೀನಿ ನಿಮ್ಗೆ. ಗೈಸ್ ಬಂದೀವಿ ರೂಮ್ ಒಳಗೆ 4 ಮಂದಿ ಇದ್ವಿ. ಇಲ್ಲೇ ಅದಾನ. ಸೊ ಟೈಮ್ 1 ಗಂಟೆಗೆ ಐತಿ. ನಮ್ಮ ರೂಮ್ ಹಿಂಗೆ ಐತಿ ನೋಡ್ರಿ. ಇಲ್ಲಿ ಪೈಖಾನೆ ಐತಿ, ಫ್ಯಾನ್ ಐತಿ, ಗಾಳಿ ಬರೋಲ್ಲ ನಡೀತೈತಿ. ನಾ ಮುಂದಿನ ಜಲ್ದಿ ತರ್ನಾಗ ಮಾಡಿ ನೋಡೋಣ ಮುಂದೆ. ಸೊ ಇವತ್ತಿಂದ ನೈಟ್ ಇಷ್ಟ, ನಾಳೆ ಮುಂಜಾನೆ ತೋರಿಸ್ತೀನಿ. ಶುಭರಾತ್ರಿ. ಜೈ ಶ್ರೀರಾಮ್. ಸೆಕೆಂಡ್ ಡೇ ಬ್ಲಾಗ್ ಗುಜರಾತದ್ದು. ಸೊ ಟೈಮ್ 6 ಗಂಟೆ ಆಗೈತಿ. ದರ್ಶನಕ್ಕೆ ಹೊಂಟಿ ನಮ್ಮ ಡ್ಯೂಟಿ ರೆಡಿ ಆಗತ್ತಾರ. ಅರ್ಬಿ ಹಾಕೊಳತ್ತಾನ, ಅವನು ಬರ್ತಾನೆ. ಸೊ ದರ್ಶನಕ್ಕೆ ಹೋಗಿ ಮುಂದೆ ಗುಡಿ ಅಂತೇಳಿ ಸಿಕ್ಕಿರ್ತ. ನಮ್ಮ ಶಿರ್ಸು ಬಂದ, ಇನ್ನೇನಿಲ್ಲ ಸೀದಾ ದರ್ಶನ ಬಾಕಿ ಐತಿ. ತಗೊಂಡಂದೆ ಕಿತ್ನಾ ಸೊ ಒಂದು ಇದನ್ನು ತಗೊಳತ್ತೀವಿ. ತಗೋಣ ನಮ್ಮ ಶಿರ್ಸು ಇದನ್ನು ತಗೊಂಡ, ಇಬ್ಬರದು ಕೂಡ ಅದ. ಬರ್ರಿ ಹೋಗೋಣ. ಒಳಗೆ ಎಂಟ್ರಿ ಕೊಟ್ಟಿವಿ. ಪಾಳೆ ನೋಡ್ರಿ ಇಲ್ಲೇ ಐತಿನ, ಅಲ್ಲಿ ಮಟ್ಟ ಪಾಳೆ ಐತಿ. ಗಾಡಿ ಆಚ ಕಡೆ ಸೈಡ್ ಗುಡಿ ಐತ್ರಿ. ಸೊ ಪಾಳೆ ಹಚ್ಚಿ ಹೋಗ್ಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಹಿಂಗೆ ಪಾಳೆ ಐತಿನ, ಆಮೇಲೆ ಇನ್ನೊಂದು ತಾಸು ಬಿಟ್ಟು ಬಂದ್ರೆ ಮುಗಿಸ್ರಿ ಫುಲ್ ಗದ್ದಲ. ಇಲ್ಲೇ ಇಟ್ಟು ಹೋಗ್ಬೇಕು, ಅದಕ್ಕೆ ಇಲ್ಲೇ ಇಟ್ಟು ದರ್ಶನ ಪರ್ಶನ ಎಲ್ಲ ಆಯ್ತು. ಆದ್ರೆ ಏನು ಮಾಡೋದು, ಒಂದು ಫೋನ್ ಎಲ್ಲ ಇಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲರೂ ಫೋಟೋಗ್ರಾಫರ್ 4 ಫೋಟೋಕ್ಕೆ 200 ರೂಪಾಯಿ ಆಯ್ತು. ಏನು ಸೊ ಇಲ್ಲಿ ಕಾಣ್ತತ್ ನೋಡ್ರಿ ಸೋಮನಾಥ್ ಗುಡಿ. ಜೈ ಸೋಮನಾಥ್ ಕಮೆಂಟ್ ಹಾಕ್ರಿ, ಜೈ ಸೋಮನಾಥ್ ಅಂತ ಹೇಳಿ. ಕ್ಯಾಮ್ರಾ ಇಲ್ಲೇ ಲಾಸ್ಟ್. ಇಲ್ಲಿ ಒಳಗೆ ಅಂತೂ ಸತ್ರ ಬಿಡೋದಿಲ್ಲ ಅವನು. ಒಳಗೆ ಅವನು ಬೇಕಾದ ಕುಣಿದಾಡಿದ್ರು ಬಿಡೋದಿಲ್ಲ. ಇಲ್ಲಿಂತ್ರಣ ನೋಡೋದು. ಇಲ್ಲೈತೆ ನೋಡ್ರಿ ಗೈಸ್ ಸೋಮನಾಥ್ ಮಂದಿರ. ದರ್ಶನ ಆತು. ಆರತಿ ಟೈಮ್ದಾಗ ಹೋಗಿದ್ವಿ, ದರ್ಶನ ಆತು. ಸೊ ಮನಸ್ಸಿಗೆ ಖುಷಿ ಆಗತ್ತೆ. ನಮ್ಮದು ಕ್ಯಾಮ್ರಾ ಮಸ್ತ್ DSLR ರೀ ನಮ್ದು. ಗೋಪುರದಾಗ ಶೂಟ್ ಮಾಡ್ತೀವಿ ನಾವು. ಸೊ ಹೊರಗೆ ಬಂದೀವಿ. ಹೊರಗೆ ಬಂದು ಫೋನ್ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂತ್ರ ನೋಡೋದು ನೋಡ್ರಿ. ಇಲ್ಲೇ ಫೋಟೋ ಹೊಡ್ಕೋದು. ಆದ್ರೆ ಇಲ್ಲಿ ಇದು ಕಟಂಜರಿ ದಾಟಿದ ಕೂಡಲೇ ಫೋನ್ ಅಲಾವ್ ಇಲ್ಲ. ಇಲ್ಲಿ ಕಟಂಜರಿ ಇಷ್ಟ ಫೋನ್ ಅಲಾವ್. 1300 ಕಿಲೋಮೀಟ್ರ್ ಬಂದು ದರ್ಶನ ಮಾಡ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿ ಹೋಗೋದಪ್ಪ ಅಂದ್ರೆ ದ್ವಾರಕಾಕ್ಕೆ ಹೋಗ್ಬೇಕು. ಸೊ ದ್ವಾರಕಾದಿಂದ ಆಮೇಲೆ ಮುಂದೆ ನಾಗೇಶ್ವರ ಗುಡಿ, ಅದು 10 ಕಿಲೋಮೀಟ್ರ್ ಐತಿ. ದ್ವಾರಕಾ ಮುಗಿಸ್ಕೊಂಡು ನಾಗೇಶ್ವರ ಗುಡಿ ಹೋಗ್ತೀವಿ. ಸೊ ಇಲ್ಲಿದಂತರೂ ಮುಗೀತು. ಕಮೆಂಟ್ದ ಜೈ ಸೋಮನಾಥ್ ಅಂತ ಬೀಳಿ ಖುಷಿ ಆಗತ್ತೆ. ಅಲ್ಲಿ ಹೋದ್ಕೊಳ್ಳೆ ಒಂದು ಪಾಸಿಟಿವ್ ವೈಬ್ ಬೇರೆ ಬರ್ತೈತೆ ರೀ. ಎಲ್ಲರೂ ಹರ್ ಹರ್ ಮಹಾದೇವ್ ಚಾಂಟಿಂಗ್, ಓಂ ನಮಃ ಶಿವಾಯ ಚಾಂಟಿಂಗ್ ಅಂತ ಕೇಳಿ ಗುಡಿ ಹಾಕೊಂಡಿನಿ. ಅದಕ್ಕೆ ಕೂದಲೆಲ್ಲ ಕಾಣೋದಿಲ್ಲ, ಹಿಂಗೆ ಎದ್ದು ನಿಂತು ಬಿಡ್ತಾವ. ಗುಡಿ ಹಾಕಿರ್ಲಿಕ್ಕಂದ್ರೆ ಕಾಣ್ತಿದ್ದವು. ಸೊ ಮಸ್ತ್ ದರ್ಶನ ಆತ. ಸೊ ಮಸ್ತ್ ಪೈಕಿ ನಾಷ್ಟ ಮಾಡಿ ನೆಕ್ಸ್ಟ್ ಮುಂದಿನ ಡೆಸ್ಟಿನೇಷನ್ಗೆ ಹೋಗೋಣ. ಸೊ ಲಾಸ್ಟ್ ಒಂದ್ಸಲ ಇಲ್ಲಿಗೆ ಬರ್ಬೇಕಪ್ಪ ಅಂದ್ರೆ ಹೆಂಗೆ ಬರ್ಬೇಕಂದ್ರೆ ನಾವು ಸೋಮನಾಥ್ಗೆ ಹೆಂಗೆ ಬಂದೀವಿ ಅಂದ್ರೆ, ಸೊ ಸೋಲಾಪುರದಿಂದ ರಾಜ್ಕೋಟಕ್ಕೆ ಟ್ರೈನ್ ಐತ್ರಿ. ಯಾವಾಗ ಶನಿವಾರ ಐತೆ ಅದು. ಶನಿವಾರ ರಾತ್ರಿ 9 ಗಂಟೆಗೆ ಐತೆ ಅದು ಟ್ರೈನ್. ಸೋಲಾಪುರದಿಂದ ರಾಜ್ಕೋಟ್ಗೆ ಬಂದೀವಿ. ರಾಜ್ಕೋಟ್ಗೆ ನಾವು 20ನೇ ತಾರೀಕು ಅಂದ್ರೆ ನಿನ್ನೆ ಸಂಜೆ ಮುಂದೆ 6:30 ರಾಜ್ಕೋಟ್ದಾಗ ಅದೀವಿ ರೀ. 5:30 ರಾಜ್ಕೋಟ್ದಾಗ ಅದೀವಿ. 5:30ದಿಂದ 6:20 ವೇರಾವಲ್ ಜಂಕ್ಷನ್ ಕತ್ ಹೇಳಿ ರಾಜ್ಕೋಟ್ದಿಂದ ವೇರಾವಲ್ಕ
ಟ್ರೈನ್ ಐತ್ರಿ, ಅದ್ರದ್ದು 40 ರೂಪೀಸ್ ಚಾರ್ಜ್ ಐತಿ. ಸೋಲಾಪುರಿಂದ ರಾಜ್ಕೋಟ್ ಬರಬೇಕಾದ್ರೆ ಅದ್ರದ್ದು ಒಬ್ರದ್ದು 330 ಐತ್ರಿ ಜನರಲ್. ಸೊ ನಾವು ಜನರಲ್ಗೆ ಬಂದೀವಿ. ಸ್ಲೀಪರ್ ನೋಡಿದ್ವಿ, ಇದ್ದಿದ್ದಿಲ್ಲ, ತಾತ್ಕಾಲದಾಗ ಸಿಗಲಿಲ್ಲ. ಸೋಲಾಪುರಿಂದ ರಾಜ್ಕೋಟ್ 330, ರಾಜ್ಕೋಟ್ದಿಂದ ವೇರಾವಲ್ ಜಂಕ್ಷನ್ 40 ರೂಪೀಸ್ ಐತ್ರಿ. ಮತ್ತು ವೇರಾವಲ್ದಿಂದ ಸೋಮನಾಥಕ್ಕೆ ಬರ್ಬೇಕಾದ್ರೆ ಆಟೋ ಇರ್ತಾವೆ. ಆಟೋದಾಗ ಪರ್ ಹೆಡ್ 30 ತೊಗೋತಾರೆ. ಹಂಗೆ ಇದು ಮತ್ತು ಪರ್ಸನಲ್ ಮಾಡ್ಕೊಂಡ್ರೆ ಜಾಸ್ತಿ ಹೋಗತ್ತೆ. ಸೊ ಪರ್ ಹೆಡ್ 30 ಬಂದ್ವಿ. ಸೊ ರೂಮ್ ನೋಡಿದ್ವಿ. ರೂಮ್ ನಾವು 4 ಜನ ಇದ್ವಿ. ಅವ್ರು ಇಬ್ಬರು ಉತ್ಸವ ಮಕ್ಕಳು ಎಲ್ಲಿದ್ರ ಪರಿಚಯ ಆದರೆ ಎಲ್ಲಿಲ್ಲ. ಅವ್ರು ನಮ್ಮ ಬೆನ್ನು ಹತ್ತು ಬೇತಾ ಥರ ಗಂಟೆ ಬಿದ್ದರೆ. ಸೊ ಅವ್ರ ಜೊತೆ ರೂಮ್ ಮಾಡಿದ್ವಿ. 4 ಶೇರಿಂಗ್ ರೂಮ್. ಒಬ್ಬರಿಗೆ 170 ರೂಪೀಸ್ ಬಿತ್ತು ರೀ. ರೂಮ್ ಎಲ್ಲ ಸ್ವಲ್ಪ ಅಷ್ಟಕ್ಕಷ್ಟ ಓಕೆ ಐತಿ. ಸೊ ನಡೀತೈತಿ, ನಮ್ಗೇನು ಇರಾಕಿಲ್ಲ. ಬರೀ ಒಂದು ಮಕ್ಕಳಾಗಾದ್ರೆ ಸಾಕು, ಹೆಂಗಿದ್ರು ಮಕ್ಕೋತೀವಿ. ಫ್ಯಾನ್ ಗಾಳಿ ಇರ್ಬೇಕು ಒಟ್ಟು. ಸೊ ಅದಾದ್ಕೊಳ್ಳಿ ಈಗ ಬೆಳಗ್ಗೆ ನಾವು 6:30 ಇಲ್ಲಿ ಪಾಳ್ಯಕ್ಕೆ ಹಚ್ಚಿದ್ವಿ. 7 ಗಂಟೆ ಅಂದ್ರೆ ಹೊರಗೆ ಬಂದೀವಿ ರೀ. ಅದು ಮತ್ತು ಸೋಮವಾರ ಇವತ್ತು ಶ್ರಾವಣ ಇನ್ನೂ ಸ್ಟಾರ್ಟ್ ಆಗಿಲ್ಲ ತಿಳಿ. ಅಮಾವಾಸ್ಯೆ ಆದ್ಕೊಳ್ಳಿ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸೋಮವಾರ ನಮ್ಗೆ 6:60 ತಾಸು ಪಾಳ್ಯ ಸಿಕ್ತಿ. ಸೊ ಮಸ್ತ್ ದರ್ಶನ ಆಯ್ತು. ಈಗ ಮುಂದಿನ ಡೆಸ್ಟಿನೇಷನ್ಗೆ ಹೋಗೋದು ಈಗ. ಸೊ ಅಲ್ಲಿ ನೋಡೋಣ ಇಲ್ಲಿಂದ ಹೆಂಗೆ ಹೋಗೋದು ಅಂತೇಳಿ ಅದನ್ನ ಹೇಳ್ತೀನಿ ನಿಮಗೆ. ಸೊ ಯಾರೇ ಬರೋರಿದ್ರಂದ್ರೆ ಬರ್ರಿ, ವಿಸಿಟ್ ಮಾಡಿರಿ. ಏನು ಪೀಸ್ ಸಿಗ್ತೈತಪ್ಪ ಅಂದ್ರೆ ಮಸ್ತ್ ಪಕ್ಕಿ ಪೀಸ್ ಸಿಗ್ತೈತಿ. ಅವನು ಇಂಥ ಪೀಸ್ ಎಲ್ಲಿ ಸಿಗೋದಿಲ್ಲ ರೀ. ಈಗ 5 ಜ್ಯೋತಿರ್ಲಿಂಗ ಅದು ನಾನು ಯಾವ್ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ ಆಗಿನ 3: ತ್ರ್ಯಂಬಕೇಶ್ವರ, ಭೀಮಾಶಂಕರ, ಕೃಷ್ಣೇಶ್ವರ, ಶ್ರೀಶೈಲ ಒಂದು ಆಗೈತಿ. ಸೊ ಇದೊಂದು ಸೋಮನಾಥ್ ಒಂದು ಆಯ್ತು. ಈಗ ನಾಗೇಶ್ವರ ಐತಿ. ಸೊ ಅದೊಂದು ಮುಗಿಸ್ಕೊಂಡು ಹೋಗೋಣಂತ. ಮತ್ತು ಮುಂದಿನ ಯಾವಾಗ ಅಕ್ಕಾವು ಮತ್ತೆ ನೋಡೋಣ. ಕಾಣತೈತ್ರಿ ಜೈ ಸೋಮನಾಥ್ ಅಂತ ಬರ್ಸಿದ್ದ. ಚಲೋ ಕಾಣತೈತಿ. ಜೈ ಸೋಮನಾಥ್ ಅಲ್ಲ, ಬರೀ ಸೋಮನಾಥ್ ಅಷ್ಟೇ ಐತಿ. ಸೊ ನಾವು ಇಲ್ಲಿ ಇದಕ್ಕೆ ಬಂದೀವಿ. ಈಗ ಸ್ವಲ್ಪ ಅಂದ್ರೆ ಇಲ್ಲಿ ಸಮುದ್ರ ಐತಿ, ಇಲ್ಲಿ ನೋಡಕ್ಕೆ ಬಂದೀವಿ. ಸೊ ಬರ್ರಿ. ಸೊ ಅನ್ನೋದ ಭಾಳ ಆಗತ್ನ, ಯಾಕಂದ್ರೆ ಅದ ಬಾಯ ಬರ್ತದ. ಸೊ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊ. ಬೀಚ್ ಐತಿ ಇಲ್ಲಿ. ಇದಕ್ಕೆ ಸೋಮನಾಥ್ ಬೀಚ್ ಅಂತಂತಾರ. समुंदर तूफानी होने के कारण कोई भी स्नान करने ना जाए ಅಂತ ಹೇಳಿ ಮುಂದೆ ಹಂಗೆ ಚಡ್ಡಿ ಕಾಳದಾಗ ಅಟ್ರರ್ ಮ್ಯಾಚ್ ಜಾಗ ಮಾಡ್ತೀಯಾರ. ಇಲ್ಲಿ ಹಾರ್ಸ್ ರೈಡಿಂಗ್, ಕುದುರೆ ರೈಡಿಂಗ್, ಒಂಟಿ ರೈಡಿಂಗ್, ಕ್ಯಾಮಲ್ ರೈಡಿಂಗ್ 4 ಅದಾವ ಇಲ್ಲಿ. ನೀ ಯಾವ್ದು ಬೇಕಂತ ತಗೋಬೋದು. ಹಾರ್ಸ್ ಅಂದ್ರೆ ಒಂದ, ಕುದುರೆ ಅಂದ್ರೆ ಒಂದತ್ ನನಗೆ ಗೊತ್ತು. ಮತ್ತೆ ಹೇಳಕ್ಕೆ ಹೋಗ್ಬೇಡ್ರಿ ಅದನ್ನ. ಸುಮ್ಮ ಮಶ್ಕಿರಿ ಮಾಡಿದ್ದೆ. ಮಶ್ಕಿರಿ ಮಾಡ್ಕೋದೇ ಇರ್ಬೇಕ್ರಿ. ಮತ್ತೆ ಇಲ್ಕ ವ್ಲಾಗ್ ಯಾರು ನೋಡೋದಿಲ್ಲ. ಬರಗಾಲೇ ಬಂದ್ಬಿಟ್ಟಿವಿ. ಅಲ್ಲೇ ಚಪ್ಪಲ್ ಬಿಟ್ಟ ಹಾಳು ಮುಕ್ಕಳು ಕಚ್ ಇಲ್ಲಿ ಉಸುಕೈತಿ. ಆದ್ರೆ ಅಲ್ಲಿ ಹಳ್ಳಿತ್ತು ಹಿಂಗೆ ನೆಲಕ್ಕೆ ನೋಡ್ಕೊಂಡು ಹೋಗ್ಬೇಕು. ಇಲ್ಕಂದ್ರೆ ಅವು ಒಂಟಿ ಮತ್ತು ಕುದುರೆ ಅದಾವಲ್ಲ ಎಲ್ಲ ಕಡೆ ಚಲ್ಕೊಂಡಿರ್ತಾವ್ರಿ ಅವು. ಆ ಸಂಬಂಧ ತಳ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಮತ್ತು ನಾವು ಕಾಲು ಚಲ್ಕೋದಕ್ಕತ್ತೆ. ಅದಕ್ಕೆ ಇಲ್ಲಿ ಬಂದೀವಿ. ನೀರು ಇಲ್ಲೇ ಇರ್ತಾರೆ ಬಿಸ್ ಸಮುದ್ರ. ನಮ್ಮ ಬ್ಯೂಟಿ ವಿಡಿಯೋ ಮಾಡತ್ತಾನ್ರಿ. ಗುಡಿ ಇದೆ ಇಲ್ಲಿ ಮಸ್ತ್ ಐತೆ ಗುಡಿ. ಆದ್ರೆ ಅಲ್ಲಿ ಬರ್ಲಿಲ್ಲ ಅವನು. ಇಲ್ಲಿಂತ್ರ ಗುಡಿ ಮಸ್ತ್ ಜೈ ಸೋಮನಾಥ್ ಅಂತ ಬರ್ತೈತಿ. ಹೊಳೆ ಕಟ್ಟಾಗತ್ ನೋಡಿ ಧ್ವಜ ಕಟ್ಟಿದೆ. ಆಗಲೇ ತೆಗ್ದಿದ್ದು ಧ್ವಜ ಹೊಳೆ ಕಟ್ಟಾಗತ್ರ. ಅಲ್ಲಿ ಕಾಣ್ತಾನ ಕಾಣುದಿಲ್ಲ. ಕ್ಯಾಮ್ರಾ ಚಲೋ ಐತೆ ನಮ್ಗೆ. ಕಾಫಿ ಒಂದು ಚಾ, ತಿಂಡಿ ಚಾ ರೀ. ಗುಜರಾತಿ ಚಾ ಕುಡಿಯತ್ತ ನಾವು ಕಾಫಿ ಕುಡಿಯತ್ತೀವಿ. ದೊಡ್ಡ ಮಂದಲ್ಲ ಅದಕ್ಕೆ ಸೋ ಕಾಲ್ಡ್ ರಿಚ್ ಕಿಡ್ಸ್ ಕಾಫಿ ಕುಡಿತಾರೆ. ಈಗ ಊಟ ಮುಗಿಸ್ಕೊಂಡು ಈಗ ದ್ವಾರಕಾಕ ಹೋಗ್ಬೇಕತ್ತೈತಿ. ಟೈಮ್ 1:30 ಆಗೈತಿ. 2 ಗಂಟೆಗೆ ಬಸ್ ಐತತ್ತ. ಸೊ ಬಸ್ ಸ್ಟ್ಯಾಂಡ್ ಹೋಗೋನು. ಹೋಗಿ ಅಕಸ್ಮಾತ್ ಬಸ್ ಸಿಕ್ತಂದ್ರೆ ಹಂಗಾತು. ಇರ್ಲಿಕ್ಕಂದ್ರೆ ರೈಲ್ವೆ ಐತಿ. 11 ಗಂಟೆಗೆ ಐತೆ ರಾತ್ರಿ. ಯಾವ್ದಾರ ಬೇಕನ್ರಿ ಇದ್ರಾಗ. ಈಗ ಶ್ರೀರಾಮ ಮಂದಿರಕ್ಕೆ ಬಂದಿದ್ವಿ. ಇಲ್ಲೇ ಅದು ಐತಿ ಗುಡಿ ಅಂತೇಳಿ. ಸೊ ಇಲ್ಲೈತಿ ನೋಡ್ರಿ ಶ್ರೀರಾಮ ಮಂದಿರ.
ಇಲ್ಲಿ ರಾಮ್ 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 ಮತ್ತೆ ಬರೆಯತ್ತಾರ, ಇಲ್ಲೂ ಬರೆಯತ್ತಾರ ಈಚ್ ಕಡೆ ಸೈಡು. ಸೊ ಮುಂದೆ ಹೋಗೋಣ ಬರ್ರಿ. ಇಲ್ಲಿ ರಾಮ ಲಕ್ಷ್ಮಣ ಸೀತೆ 3 ಮಂದಿ ಅದಾರ. ನಮ್ಮ ಹಣವಪ್ಪಲ್ಲಿ ತಳಗದಾನ. ರಾಮ ಲಕ್ಷ್ಮಣ ಸೀತೆ, ಈಚ್ ಕಡೆ ಹನುಮಂತ, ನಮ್ಮ ಹನುಮಂತ. ಮತ್ತು ಈಚ್ ಕಡೆ ನಮ್ಮ ಪ್ರೀತಿಯ ಗಣಪತಿ ಗಣೇಶ್ ಮೌರ್ಯ. ಹಂಗಾದ್ರೂ ಬಂದ ಬಿಡುತ್ತೆ ಆಗಸ್ಟ್ 27, ತಡ ಇಲ್ಲದೆ ಬರ್ತೈತಿ ಈಗ. ಗಣಪತಿ ಬಪ್ಪ ಮೌರ್ಯ. ನಮ್ಮ ಬ್ಯೂಟಿ ಅಲ್ಲಿ ಕೂತಾನ ನೋಡ್ರಿ, ಅದ ಸರಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಕೂತಾನ. ಸೊ ಬರ್ರಿ ಮುಂದೆ ಅಲ್ಲಿ ಹೋಗಿ. ಈಗ 6 ಗಂಟೆಗೆ ಟೈಮ್, 11 ಗಂಟೆಗೆ ಟ್ರೈನ್. ಸೊ ಹೋಗೋಣ ಆ ಟ್ರೈನಿಗೆ ತೋರಿಸಿ. ನಾವು ರಾಮ್ ರಾಮ್ ಅಂತ ಹೇಳಿ ಬರೀನು ಯಾರೋ ಅರ್ಧ ಮೂರ್ಧ ಬರೋದು. ಸೊ ನಾವು ಬರ್ರಿ ಕನ್ನಡದ ಬರಿತೀವಿ ನಾವು. ರಾಮ್ ರಾಮ್ ಬರ್ಯಾಕತ್ರ ಭಾಳ ಆಕತ್ತದ. ಸಾಕು 1-2 ಲೈನ್ ಬರೋದ ಹೋಗ್ಬಿಡೋದು. ಹೆಂಗಂತ ಬ್ಯೂಟಿ? ಅಯ್ಯೋ ಕನ್ನಡಾಕ್ಷರ ಮಸ್ತಕ್ಕಲ್ಲಿ ಮಾತಾಡೋದಿಲ್ಲ ನಾವು, ಜಪ ಮಾಡತ್ತಾನ. ಸಾಕು ವಿಡಿಯೋ ಸಾಕು. ಇಲ್ಲ ಐತೆ ನೋಡ್ರಿ, ಗುಜರಾತ್ ಬಸ್ ಹಿಂಗಿರ್ತಾವು. ಕರ್ನಾಟಕ ಬಸ್ ಹಂಗೆ ಯಾರ್ದು ಆಗೋದಿಲ್ಲ. ಓಜಿ ನಮ್ದು ಕರ್ನಾಟಕ ಒರಿಜಿನಲ್ ಗ್ಯಾಂಗ್ಸ್ಟರ್ಸ್ ಅವು. ಬೇಜಪ್ಪ. ಮಹಾರಾಷ್ಟ್ರ ಬಸ್ ಅಂತೂ ಸ್ವಲ್ಪ ಬದಲಾವಣೆ ಏನಪ್ಪ ಅಂದ್ರೆ, ಬಸ್ಸಿಗೆ ಹಟ್ರೆ ಟ್ರೈನಿಗೆ ಹೋಗ್ಬೇಕಂತೈತಿ. ರಾತ್ರಿ 11 ಗಂಟೆಗೆ ಟ್ರೈನ್ ಐತಿ ವೇರಾವಲ್ಕ. ನಿನ್ನೆ ಎಲ್ಲಿ ಹೇಳಿದ್ವಲ್ಲ ಅಲ್ಲಿ ಹತ್ತಬೇಕು. ವೇರಾವಲ್ ಅಂತ ಬಾಡ್ಕ. ಸೊ ಟ್ರೈನಿಗೆ ಹೋಗ್ತೀವಿ. ಅಲ್ಲಿ ಮಠ ಹಿಂಗೆ ಬಿದ್ದಾನಲ್ರಿ, ಹಿಂಗೆ ಬಿದ್ದು ಬಿಡೋದು ನಾವು ರೀಲ್ಸ್ ನೋಡ್ಕೋತ. ಸೊ ಸೋಮನಾಥ ಪ್ರಸಾದ ಮಾಡತ್ತೀವಿ. ಏನೇನು ಕೊಟ್ಟಾರಂದ್ರೆ ರೊಟ್ಟಿ, ಪಲ್ಯ, ಅನ್ನ, ಸಾರು, ಮತ್ತೊಂದು ಸ್ವಲ್ಪ ಶಿರಾ. ಸೊ ಇಲ್ಲಿ ನೋಡ್ಬೋದು ಭೋಜನಾಲಯ. ಹಾಂ ತಿನ್ಬೇಕು. ನಮ್ಮ ಬ್ಯೂಟಿ ಅನ್ನಕತ್ತ ನಾನು ತಿನ್ಬೇಕು.